ಡಿಸಿಷನ್ ತಗೋತೀನಿ ಮಾಡ್ತೀವಿ. ನಮ್ಮ ಪಕ್ಷ ಇನ್ವಾಲ್ವ್ ಮಾಡ್ತೈತ್ರಲ್ಲಿ, ನಮ್ಮ ಭಾರತೀಯ ಜನತಾ ಪಕ್ಷನೂ ಇನ್ವಾಲ್ವ್ ಮಾಡ್ತೈತ್ರಲ್ಲಿ. ಕಾನೂನು ನಾವು ಅಶೋಕ್ ನಮ್ಮ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಮುಖಾಂತರ ಅದನ್ನು ಅವರನ್ನು ಬೆಂಬಲವಾಗಿ ನಾನು ಹೇಳ್ತೀನಿ. ಅಶೋಕ್ ಮುಖಾಂತರ ನಾವು ಸಮಾಜದ ಎಲ್ಲರೂ ಪಕ್ಷಾತೀತ ಇದರಲ್ಲಿ ಪಾಲ್ಗೊಳ್ಬೇಕಂತ ಮನವಿ ಮಾಡ್ಕೊತ ಮುಖಾಂತರ ಇದು ಒಬ್ಬ ಗ್ರೇಟ್ ಟು ದೊಡ್ಡ ಅನಾಹುತ ಮಾಡೋಕ್ಕೆ ಧೈರ್ಯ ಬಂದಂಥ ನಾವು ಹಿಂದಿನ ಷಡ್ಯಂತ್ರ ಏನಿದೆ ಅಂತ ಹೊರಗೆ ಬರಬೇಕಂತ ಈ ಸಂದರ್ಭದಲ್ಲಿ ನಾವು ನನಗೆ ಗೊತ್ತಿಲ್ಲ. ನಾನು ವಿರೋಧ ಪಕ್ಷ ನಾಯಕರು ಅಷ್ಟೇ ಹೇಳ್ತೀನಿ ನಾನು. ಯಾಕಂದ್ರೆ ಅವರು ಒಳಗೆ ಈಗ ನಾಳೆ ಸೋಮವಾರದ ಒಳಗೆ 19 ಹೊರಗೆ ಅಷ್ಟೇ. ಇದರಲ್ಲಿ ರಾಜಕೀಯ ಬರೆಸೋದು ಬೇಡ. ನಮ್ಮ ಜನಾಂಗ ನ್ಯಾಯ ಸಿಗಲ ಹತ್ರ ಮನವಿ ಮಾಡ್ಕೋತೀನಿ ಅಷ್ಟೇ. ರಾಜಕೀಯ ಬರೆಸೋದು ಬೇಡ. ಎಲ್ಲರೂ ಮನವಿ ಮಾಡ್ಕೊಂಡು ಏನೋ ಯಾರು ತಪ್ಪು ಮಾಡೋದು ಅವ್ರು ಮಾಡೋದು ಹುಡುಕೋದು ಬೇಡ. ಎಲ್ಲ ಕೂಡ ಸಮಾಜಕ್ಕೆ ಒಳ್ಳೇದಾಗಲಿ ಪ್ರಯತ್ನ ಮಾಡೋಣ. ಅಹಿಂದ ಸಮಾಜದ ಹೇಳ್ತೀನಿ ನಾನು, ಬರೀ ವಾಲ್ಮೀಕಿ ಜನಾಂಗಿಲ್ಲ, ಅಹಿಂದ ಸಮಾಜದ ಅನ್ಯಾಯಕ್ಕೆ ಎಲ್ಲ ಹೋರಾಡಬೇಕು. ಯಾಕಂದರೆ ನಮ್ಮ ಮುಖ್ಯಮಂತ್ರಿಯವರು ಅಹಿಂದಾತ ಬಂದು ಇವತ್ತು 2 ಸಲ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೆ ಅವ್ರು ದಯವಿಟ್ಟು ಸೀರಿಯಸ್ ತೊಗೋಬೇಕಂತ ಮನವಿ ಮಾಡ್ತೀನಿ. ಎಸ್ ಆಗಿಲ್ಲ, ಬಹುಶಃ ಪ್ರಮೋಷನ್ ಕೊಡ್ತಾರೆ ನೋಡ್ಬೇಕಷ್ಟೇ. ನೋಡೋಣ. ಎಸ್ ಅದು ನಮ್ಮ ಟೀಮ್ ಕಾನೂನು ತಜ್ಞರು ಮಾಡ್ತಾ ಇರ್ತಾನೆ. ಕಾನೂನು ಬಿಟ್ಟು ಕಾನೂನದಲ್ಲಿ ಅದು ನಿಲ್ಲೋದಿಲ್ಲ, ಸುಳ್ಳು ಐತೆ ಅದು. ಪಾಪ ಕೋರ್ಟ್ ತಪ್ಪಲ್ಲ. ಕೋರ್ಟ್ ವಕೀಲ ಏನು ಪೇಪರ್ ಆದೇಶ ಮಾಡಿದಾರೆ ಅದನ್ನು ನಾವು ಮನವರಿಕೆ ಮಾಡಿಕೊಡ್ಬೇಕು. ಆದ್ರೆ ಕೋರ್ಟ್ ನೋಟಿಸ್ ಕೊಡ್ಬೇಕಾಯ್ತು. ನೇರ ಅದೇ ಮಾಡೋ ಅದು ಯಾಕೆ ಮಾಡೋದು ಗೊತ್ತಿಲ್ಲ. ನಾವು ಕಾನೂನು ಪಂಡಿತರಲ್ಲ. ಅದನ್ನು ನಮ್ಮ ವಕೀಲ ಚರ್ಚೆ ಮಾಡ್ತಾರೆ. ಅದನ್ನು ಕ್ವ್ಯಾಶ್ ಮಾಡಿ ನಮ್ಮ ಜನಾಂಗ ಮುಂದೆ ಆಗುವಂಥ ನಾವು ತಪ್ಪಿಸ್ತಕ್ಕ ಈಗ ಟೆಂಪರರಿ ಪ್ರಯತ್ನ ಮಾಡ್ತೀವಿ. ಕುರುಬು ಬರಲಿ, ಸುಣಗಾರ ಇರ್ತಾರ, ಭಾಗ ಕಬ್ಬೇರ್ ಇರ್ತಾರೆ, ಅವರು ಬರಲಿ, ಉಪ್ಪಾರು ಬರಲಿ, ಎಲ್ಲ ಸ್ವಾಗತ. ಒಂದೇ ಮನವಿ ಮಾಡ್ಕೊತ ಪರ್ಸೆಂಟ್ ಜಾಸ್ತಿ ಮಾಡೋದು ಇತರ ಸಿಗಿಸ್ಬೇಡ್ರಿ. ನಮ್ಮ ಪರ್ಸೆಂಟ್ ಅವ್ರು ಎಷ್ಟು ಬರ್ತಾರೆ OBC ತೆಗೆದು ನಮಗೆ ಜಾಸ್ತಿ ಮಾಡಿ ನಮ್ಮ ಯಾಕೆ 50 ಜಾಸ್ತಿ ಆಗೋಲ್ಲ ಅಂತ OBC ಬಂದು ಎಲ್ಲ ಬರಲಿ, ಅವ್ರು ಪರ್ಸೆಂಟ್ ಜಾಸ್ತಿ ಮಾಡಲಿ ಅಂತ ಮನವಿ ಮಾಡ್ಕೋತೀನಿ.